ಒಂದು ನಮಸ್ಕಾರ ತಗೊಂಡ್ರೆ ಇನ್ನೊಂದು ನಮಸ್ಕಾರ ಫ್ರೀ, ಆ ಥರ ಅದು. ತುಂಬ ಸಂತೋಷ, ಯಾಕಂದರೆ ತುಂಬ ಜೋಶ್ ಇರುವಂಥ ಪ್ರೊಡ್ಯೂಸರು, ಡೈರೆಕ್ಟ್ರು ಮತ್ತು ಫಿಲ್ಮ್ ಮ್ಯಾನ್ ನಮ್ಮ ಪರಮೇಶ್. ಒಂದು ಮಾತಿದೆ, ಕಲಾವಿದ ಕಷ್ಟಪಡಬೇಕು ಆದರೆ ಜನರಿಗೆ ಕಷ್ಟ ಕೊಡಬಾರ್ದು ಅಂತ, ಹಳೆ ಮಾತು. ಇವರಾಗಲ್ಲ, ಕಷ್ಟಪಡ್ತಾರೆ ಮತ್ತು ಪ್ರೇಕ್ಷಕನಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡದೆ ಕೆಲಸ ಮಾಡ್ತಾರೆ. ಅದನ್ನು ನಾನು ನೋಡ್ಕೊಂಡು ಬಂದೀನಿ ಎಷ್ಟು ವರ್ಷಗಳಿಂದ. ಹೀಗಾಗಿ ನನಗೆ ತುಂಬ ಖುಷಿ. ಆಮೇಲೆ ಮನೋಮೂರ್ತಿ ಮತ್ತು ನಮ್ಮಿಬ್ಬರ ದಾಂಪತ್ಯ ಏನಿದೆ ಅದಕ್ಕೆ ಎಷ್ಟು ಆಲ್ಮೋಸ್ಟ್ 17 ವರ್ಷ ಆಯಿತು. ಅಂದರೆ ಟೀನೇಜ್ ಇಸ್ ಸ್ಟಿಲ್ ಆನ್ ಅಂದರೆ ಹೀಗಾಗಿ ಯಾವ ಹೌದು, ಅದು 17 ವರ್ಷ ಆಯಿತು. ತುಂಬ ಖುಷಿ ಅದು. ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೊಂಥರ ಮನೆಯಲ್ಲಿ ನಾವೆಷ್ಟೇ ಹೋಟ್ಲಿಗೆ ಹೋಗಿ ತಿಂದು ಬಂದರೂ ಆಮೇಲೆ ಮನೆಯಲ್ಲಿ ಒಂದು ಅವಸರದಲ್ಲಿ ಅವಲಕ್ಕಿ ಮಾಡಿ ತಿಂತೀವಲ್ಲ, ಅದಕ್ಕೊಂದು ರುಚಿನೇ ಬೇರೆ ಇರುತ್ತೆ. ಸೊ ಆ ಥರ ಒಂದು ಡೊಮೆಸ್ಟಿಸಿಟಿ ಇದೆ ನಮ್ಮ ವರ್ಕಿಗೆ. ಸೊ ಯಾವತ್ತೂ ಐ ರಿಲೀಶ್ ರೈಟಿಂಗ್ ಫಾರ್ ಹಿಮ್ ಆ್ಯಂಡ್ ದಟ್ಸ್ ಎನದರ್ ಹೋಮ್ ಕಮಿಂಗ್ ನಮಗೆ. ಅಂದರೆ 17 ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ, ಕುತೂಹಲ, ಚಡಪಡಿಕೆ, ಹಂಚ್ಕೊಳ್ಳೋದು ಎಲ್ಲ ಇರುತ್ತೆ, ಅದು ಈಗಲೂ ಮತ್ತೆ ಹಾಗೇ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ. ಸೊ ಅದಕ್ಕಾಗಿ ಎಲ್ಲ ಕೇಳುಗರಿಗೆ ನಾನು, ಅಂದರೆ ಈಗ ಎಲ್ಲೇ ನಾವು ಸಿಗಲಿ, ಯಾರೇ ಸಿಗಲಿ, ಅಭಿಮಾನಿಗಳು ಸಿಕ್ಕರೆ ಅವರು ಸರ್ ನೀವು ಏನೇ ಹೇಳಿ ನಿಮ್ಮದು ಮುಂಗಾರು ಮಳೆ ಅಂತ ಅಲ್ಲಿಗೆ ಹೋಗ್ಬಿಡ್ತಾರೆ. ಅದ್ರ ನಂತರ ಇಷ್ಟೆಲ್ಲ ಹಾಡು ಬರ್ತಿದ್ದೀವಪ್ಪ ಕೇಳಿ ಅಂತ ಹೇಳಿದ್ರೆ ಹಾಂ ಕೇಳಿದ್ದೀನಿ ಅಂತಾರೆ. ಸಿ ಆ ರೀತಿ ಒಂದು ಲೆಗಸಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೊಟ್ಟಿರೋ ಮನೋಮೂರ್ತಿ ಅವರಿಗೆ ಕನ್ನಡ ಚಿತ್ರರಂಗ ಭಾಳ ಋಣಿಯಾಗಿದೆ. ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದರೆ, ಮೀಡಿಯಾ ಎಷ್ಟು ಬದಲಾಗಿದೆ. 10 ವರ್ಷದಿದ್ದ ಹಾಗೀಗಿಲ್ಲ, 5 ವರ್ಷದ ಹಿಂದಿದ್ದ ಹಾಗೀಗಿಲ್ಲ. ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನ ಇಟ್ಕೊಂಡು ಯಾರೋ ಮಾಡಿರೋ ರೀಲ್ಗೆ, ಅದನ್ನು ಯಾರೋ ಮಾಡಿರೋ ಕವರ್ ವರ್ಷನ್ಗೆ, ಯಾರೋ ಮಾಡಿರೋ ಮತ್ತೆ ಅದಕ್ಕೂ ಬಂದ್ಬಿಡುತ್ತೆ. ಅಂದರೆ ವರ್ಲ್ಡ್ ಹ್ಯಾಸ್ ಚೇಂಜ್ ಸಡನ್ಲಿ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅದು ಬೇರೆ ನಾವು ಅಂದ್ಕೊಂಡೋದ್ರೊಳಗಡೆ ಚೇಂಜ್ ಆಗ್ತಾ ಇದೆ. ಹೀಗಾಗಿ ಸಿನಿಮಾದವರಿಗೆ, ಮಾಡುವವರಿಗೆ ತುಂಬ ದೊಡ್ಡ ಚಾಲೆಂಜಿನ ಕಾಲ ಇದು. ಜನರನ್ನು ಹಿಡಿದಿಟ್ಕೊಳ್ಳೋದು ಹೇಗೆ, ಹೌ ಟು ಹೋಲ್ಡ್ ದ ಆಡಿಯನ್ಸ್, ಹೌ ಟು ಡ್ರಾ ದೆಮ್ ಟು ಥಿಯೇಟರ್, ಹೌ ಟು ಮೇಕ್ ದೆಮ್ ಟು ಸಿ ಒನ್ ಫಿಲ್ಮ್ ಆನ್ ಟೆಲಿವಿಷನ್. ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫುಟೇಜು, ಪ್ರತಿ ಶಾಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಇವತ್ತು ನೋಡಿ ಮಾತಾಡಿದವರೆಲ್ಲ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು, ಅಂದರೆ ಫೋಟೋಗ್ರಫಿ ಬಗ್ಗೆ ಮಾತಾಡಿದ್ರು. ಯಾಕಂದರೆ ಅದೇ ನಮ್ಮನ್ನು ಹಿಡ್ಕೋಬೇಕಾಗಿದೆ ಈಗ. ನೋಡಪ್ಪ ಇಲ್ಲಿ 1 ನಿಮಿಷ ನಿಲ್ಲು, ಇನ್ನೇನು ತೋರಿಸ್ತೀನಿ, ನೋಡಪ್ಪ ಇಲ್ಲಿ 1 ನಿಮಿಷ ನೋಡು, ಒಂದು ಆ ಥರ. ಅಂದರೆ ಸಿನಿಮಾ ಅನ್ನೋದು ಆ ಥರದ ಒಂದು ಮೀಡಿಯಾ. ಅದಕ್ಕೆ ಬೇಕಾದಂಥ ಎಲ್ಲ ಒಂದು ರಾ ಎನರ್ಜಿ, ರಿಫೈನ್ಡ್ ಎನರ್ಜಿ ಎಲ್ಲವನ್ನು ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳಲ್ಲಿ ಗೊತ್ತಾಗುತ್ತೆ. ನಿಮಗೂ ಕೂಡ ಅದು ಇಷ್ಟ ಆಗಲಿ. ನಾನು ಇದರಲ್ಲಿ 2-3 ಹಾಡು ಬರೆದಿದ್ದೀನಿ. ಒಂದು ಮಳೆಗಾಲ ಬಂತು ಸನಿಹ ಅಂತ ಒಂದು, ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ, ಇನ್ನೊಂದು ಮರ್ತೋಗಿದೆ, ಹಾಡಿವೆ ಹೂವೆಲ್ಲ ಅಂತ ಒಂದು ನಂದು. ಮತ್ತು ಅದೊಂದು ಮ್ಯಾರೇಜ್ ಸಾಂಗ್. ಅದು ನಂದು ಮತ್ತು ಮನೋಮೂರ್ತಿ ಅವ್ರದ್ದು. ನಮಗೇನೋ ಮ್ಯಾರೇಜ್ ಸಾಂಗಿಂದು ಒಂದು ಇದಿದೆ. ಮಿಲನದಲ್ಲೂ ಇತ್ತು, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಅಂತ. ಇದರಲ್ಲಿ ಆ ಹಾಡಿದೆ. ಎಲ್ಲ ಮದುವೆ ಮನೆಯಲ್ಲಿ ಅದನ್ನು ಹಾಡ್ತಾ ಇರ್ತಾರೆ, ಸಿನಿಮಾ ನೋಡಲ್ಲ, ಮದುವೆ ಮನೇಲಿ ಹಾಡ್ತಾರೆ. ಸೊ ಅವರೆಲ್ಲ ಮದುವೆ ಮನೆಯಲ್ಲಿ ಹಾಡೋರು ಅದನ್ನು ಸಿನಿಮಾ ನೋಡಲಿ ಅಂತ ಹಾರೈಸ್ತೀನಿ. ಮತ್ತು ಚಿನ್ಮಯ್ ಭಾವಿಕೆರೆ ಇದರಲ್ಲಿ ಬರೆದಿರೋ ಇನ್ನೊಂದು ಹಾಡು, ತುಂಬ ಆಸಕ್ತಿಯ ಹುಡುಗ, ತುಂಬ ಪ್ರೀತಿಯಿಂದ ಹಾಡುಗಳನ್ನು ಬರೆಯೋಕ್ಕೆ ಉತ್ಸಾಹ ತೋರಿಸ್ತಿದ್ದಾನೆ. ಹೃದಯ ಶಿವ ಬರೆದಿರೋ ಹಾಡು ಚೆನ್ನಾಗಿದೆ. ಹೀಗಾಗಿ ಈ ಒಂದು ಕೂಟ ಏನಿದೆಯಲ್ಲ, ಆಪ್ತರ ಕೂಟ, ಇದರಿಂದ ಬಂದಿರುವಂಥ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟು ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ತುಂಬ ಹೃದಯದ ಧನ್ಯವಾದಗಳು ಸರ್.